ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅಲೋಸ್ ಲೈಫ್ ಸ್ಟೈಲ್. ಇವತ್ತಿನ ನನ್ನ ಡೈಲಿ ರೊಟೀನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಶನಿವಾರ ಮತ್ತು ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಇವತ್ತೇ ಬೇಗ ಎದ್ದು ರೆಡಿ ಆಗ್ತಾಯಿರೋದು. ಹಸ್ಬೆಂಡ್ ಮನೆಯಿಂದ ಬಂದಮೇಲೆ ಇದೇ ಫಸ್ಟ್ ಟೈಮ್ ಅಲ್ಲ, ಇದು ಸೆಕೆಂಡ್ ಟೈಮ್. ನೋ ಇಟ್ಸ್ ಥರ್ಡ್ ಟೈಮ್. ಹೆಸರುಘಟ್ಟಕ್ಕೆ ಹೋದಾಗ ಒಂದು ಸರ್ತಿ, ಸತ್ಯನಾರಾಯಣ ಪೂಜೆ ಒಂದು ಸರ್ತಿ, ಇವತ್ತೊಂದು ಸರ್ತಿ. ಇವತ್ತೆಲ್ಲ ಬೇಗ ಇದ್ದು ನಾನಂತೂ ಏನು ಕೆಲಸ ಮಾಡಿಲ್ಲ, ನಮ್ಮಮ್ಮ ಮಾಡಿಸೋದು ಇಲ್ಲ. ನಾನೆಲ್ಲ ರೆಡಿಯಾಗಿ ಇವಾಗ ಮಗುಗೆ ಸ್ನಾನ ಮಾಡಿಸ್ಕೊಂಬಂದು ಕೊಟ್ಟರು ನಮ್ಮಮ್ಮನೇ. ಅವಳಿಗೂ ರೆಡಿ ಮಾಡಿ ಅವಳನ್ನ ನಿಮ್ಮ ಜೊತೆ ತೋರಿಸ್ತಾಯಿನಿ. ಹೇಗಿದೆ ಇಬ್ಬರದು ಔಟ್ಫಿಟ್ ಅಂತ ಕಮೆಂಟ್ ಮಾಡಿ. ಇವಾಗ ಎಲ್ಲರದು ರೆಡಿ ಆಯಿತು. ಎಲ್ಲರದು ರೆಡಿ ಮಾಡಿ ನಮ್ಮಮ್ಮ ಎಲ್ಲರದು ಆದಮೇಲೆ ಕೊನೆಗೆ ಇವಾಗ ಹೋಗಿ ಸ್ನಾನ ಮಾಡ್ಕೊಂಬಂದು ತಲೆ ಆರಿಸ್ಕೊತಾಯಿದ್ರು. ಅಷ್ಟೊಂದು ನಾನು ಒಂದು ಚಿಕ್ಕದಾಗಿ ಓಪನಿಂಗ್ ಬ್ಲಾಗ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಶಾರ್ಟಾಗಿ ಮಾಡ್ಕೊಂಡಿದ್ದೀನಿ. ಎಲ್ಲರದು ರೆಡಿ ಆಯಿತು. ಟೈಮ್ ಆಲ್ರೆಡಿ 11 ಆಗಿತ್ತು. ಪೂಜೆ ಮಾತ್ರ ಆಬ್ವಿಯಸ್ಲಿ ನಾನೇ ಮಾಡೋದು. ಸಿಂಪಲಾಗಿ ಹೂವೆಲ್ಲ ತೆಗೆದಿಟ್ಟು ಒಂದೊಂದೇ ರೋಸ್ ಮಾತ್ರ ಇಟ್ಟು ಪೂಜೆ ಮಾಡಿ ಇವಾಗ ಹೊರಟಿದ್ದೀವಿ. ಬನ್ನಿ ಹೊರಡೋಣ, ಮತ್ತು ನಿಮಗೂ ತೋರಿಸ್ತೀನಿ. ನಾನು ಇದೇ ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಹೋಗ್ತಾರೆ. ನಾನು ಯಾವಾಗಲೂ ಬೇರೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ. ಮಗು ಕಂಡುಬಿಡೋಕ್ಕಾಗಿಲ್ಲ ಬಿಸಿಲಿಗೆ, ಅದಕ್ಕೆ ಈ ಕಡೆ ತಿರ್ಕೊಂಡ್ಬಿಟ್ಟೆ ನಾನು. ಬನ್ನಿ ಹೋಗೋಣ. ಹಿಡ್ಕೊ ತಾತಂಗೆ ಗಟ್ಟಿಗ. ನಡಿ ಬಾಮ. ಬಾ ಹೋಗ್ಲಿ. ನೋಡಿದ್ರಲ್ವ, ಬಂದಿದ್ದಾಯಿತು. ಬಂದಿದ ತಕ್ಷಣ ನನಗೆ ಗೊತ್ತಿರಲಿಲ್ಲ ಈ ದೇವಸ್ಥಾನ ನೋಡಿದ್ದಲ್ಲ ಅಂತ. ಇದು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಇದೇನೋ ಎಳ್ಬತ್ತಿ ಅಂತ ಕರೀತಾರೆ. ಶನಿಮಹಾತ್ಮನ ದೇವಸ್ಥಾನದಲ್ಲಿ ಇದ್ದೇ ಇರೋದು ಅನಿಸುತ್ತೆ. ಎಣ್ಣೆ ಬಾಟ್ಲು ಮತ್ತು ಈ ಎಳ್ಬತ್ತಿನ ನಾವೇನಾದರೂ ಮನಸ್ಸಲ್ಲಿ ಅಂದ್ಕೊಂಡು ನಮ್ಮ ಕಷ್ಟ ಎಲ್ಲ ಹೇಳ್ಕೊಂಡು ಈ ಹೋಮ ಉರಿಯುತ್ತಾ ಇದೆಯಲ್ಲ, ಇದ್ರೊಳಗಡೆ ಹಾಕಿದ್ರೆ ಒಳ್ಳೆಯದಾಗತ್ತೆ ಅನ್ನೋದು ನಂಬಿಕೆ ದೇವ್ರು ಎಲ್ಲಾದ್ರೂ. ನಾನು ಹಿಂಗೆ ನನ್ನ ಹೇರ್ ಫಾಲ್ಗೋಸ್ಕರ ನಗು ಅನಿಸ್ಬೋದು, ಬಟ್ ಇಟ್ಸ್ ಅ ಫ್ಯಾಕ್ಟ್. ನಾನು ನನ್ನ ಕೂದಲಿಗೋಸ್ಕರನೇ ನಾನು ದೇವ್ರ ಹತ್ರ ಪ್ರೇ ಮಾಡಿಕೊಂಡು ಹೋಗೋದು. ಮತ್ತು ಇಲ್ಲಿ ಒಂದು ದೇವರು ಆಂಜನೇಯ ಇದೆ. ಆವಾಗ ಎಣ್ಣೆ ತೊಗೊಂಡ್ವಲ್ಲ, ಆ ಎಣ್ಣೆನ ತೊಗೊಂಬಂದು ನಮ್ಮ ಮನೆಯವರೆಲ್ಲರೂ ದೇವ್ರಿಗೆ ಅಭಿಷೇಕ ಥರ ಮೇಲ್ಗಡೆಯಿಂದ 3 ಸರ್ತಿ ಹಾಕೋದು. ಶನಿಮಹಾತ್ಮ ದೇವರು ಮತ್ತು ಆಂಜನೇಯ ದೇವರು. ಪೂರ್ವ ಸಂಕಲ್ಪ ಕಾರಣಾಸ್ಯ ಗೋತ್ರೋದ್ಭವಸ್ಯ ಸಾಮಂತಿಕ ಗೋತ್ರೋದ್ಭವಸ್ಯ ಯಜಮಾನಸ್ಯ ಚಂದ್ರಶೇಖರ್ ನಮದೇಸ್ಯ ಮಂಜುಳಾ ನಮದೇಸ್ಯ ಅನುರಾಧ ನಮದೇಸ್ಯ ಬಾಲರಾಜ್ ನಮ್ಯಃ ಸಂತೋಷ್ ನಮದೇಸ್ಯ ನಿವೇದಿತ ನಮ್ಯಃ ರೇವತಿ ನಮದೇಸ್ಯ ಪುಣ್ಯ ನಮದೇಸ್ಯ ಯೋಕ್ಷಿತ್ ನಮದೇಸ್ಯ ಪುನರ್ವಿ ನಮದೇಸ್ಯ ಶಾರ್ವರಿ ನಮದೇಸ್ಯ ಸಹ ಕುಟುಂಬ ವರ್ಗಸ್ಯ. ನೆಕ್ಸ್ಟು ಅರ್ಚನೆ ಎಲ್ಲ ಮಾಡಿಸಿ ಪೂಜೆ ಮಾಡಿಸಿದ್ವಿ. ಅಲ್ಲಿ ನನ್ನ ಮುಂದೆಗಡೆ ಇರೋರು ಹೇಳಿದ್ರು, ಈ ದೇವ್ರದ್ದು ಫೋಟೋನು ತೆಗಿಬಾರ್ದಮ್ಮ, ವೀಡಿಯೋ ಎಲ್ಲ ಮಾಡ್ಕೋಬಾರ್ದು, ಕಷ್ಟ ಇರುತ್ತೆ ಅಂದರೆ. ಯಾಕಂದರೆ ಶನಿಮಹಾತ್ಮನು ಡೈರೆಕ್ಟಾಗಿ ನಾವು ಅವ್ರ ಮುಂದೆ ನಿಂತ್ಕೋಬಾರ್ದು ಮತ್ತು ಅವ್ರ ಕಣ್ಣು ನಮ್ಮ ಮೇಲೆ ಬೀಳಬಾರ್ದು ಅಂತ ಹೇಳ್ತಾರೆ. ಬಟ್ ಪವರ್ಫುಲ್ ದೇವರಲ್ವಾ, ಅದಕ್ಕೋಸ್ಕರ ಅದು ನೋಡ್ಬೋದು. ಶನಿಮಹಾತ್ಮ ಅವರ ಅಮ್ಮ, ಇದು ಅವ್ರ ಅಮ್ಮಂದು ಮೆರವಣಿಗೆ ದೇವರು. ನೆಕ್ಸ್ಟ್ ಬರೋದು ಶನಿಮಹಾತ್ಮ ದೇವ್ರದ್ದು ಎರಡರದ್ದು ಮೆರವಣಿಗೆ ದೇವರು. ಅದಕ್ಕೂ ನಮಸ್ಕಾರ ಹಾಕ್ಕೊಂಡು ಈ ಕಡೆ ಬಂದರೆ ವಿಘ್ನೇಶ್ವರ. ಕ್ಲಾರಿಟಿಯಾಗಿ ಅನಿಸುತ್ತೆ. ಇದು ವಿಘ್ನೇಶ್ವರ. ಇಲ್ಲಿ ನೋಡ್ಬೋದು ಫೋಟೋ ಇಟ್ಟಿದ್ದಾರೆ. ವಿಘ್ನೇಶ್ವರ ಅವ್ರ ಅಮ್ಮ ಹೆಸರು ನನಗೆ ಗೊತ್ತಾಗಲಿಲ್ಲ ಏನು ಅಂತ. ನಮ್ಮಮ್ಮನ ಅನಿಸ್ತಿ ಕೇಳಬೇಕು. ಆ ದೇವರು, ಅವ್ರ ಅಮ್ಮ ಮತ್ತು ವಿಘ್ನೇಶ್ವರ 3 ಜನ. ನಿಮ್ಮ ಕೈಯಾಗ ಆಂಜನೇಯ ಹಾಕ್ಬಿಡಿ.
ನಡ್ರಿ ಏಯ್ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಪ್ರಸಾದ ಕೊಡ್ತಾಯಿದ್ರು, ಪ್ರಸಾದನೂ ತಿಂದ್ಕೊಂಡು ಇವಾಗ ನಾನೇ ಫಸ್ಟ್ ತಿಂದ್ಬಿಟ್ಟು ಬಂದು ಇಲ್ಲಿ ಕೂತ್ಕೊಂಡು ನನ್ನ ಮಗುನ ಎತ್ಕೊಂಡು ಯಾವುದೇ ದೇವಸ್ಥಾನಕ್ಕಾಗಲಿ ನಾವೇ ತಿಂದಿದ್ದ ತಟ್ಟೆನ ನಾವೇ ತೊಳೆದಿಟ್ಬಿಟ್ಟು ಬರಬೇಕು. ನಂದು ನಮ್ಮ ಅಪ್ಪದು ತೊಳೆದಿಟ್ಬಿಟ್ಟು ಬಂದೆ. ನನ್ನ ತಂಗಿ ಮಗಳದು ಮತ್ತು ನಮ್ಮಮ್ಮದು ನಮ್ಮಮ್ಮ ತೊಳೆದಿಟ್ಬಿಟ್ಟು ಬರೋಕ್ಕೆ ಹೋಗಿದ್ರು. ಅದಕ್ಕೆ ಇಲ್ಲೇ ಕೂತ್ಕೊಂಡು ವ್ಲಾಗ್ ಮಾಡ್ತಾಯಿದ್ದೆ. ಎಷ್ಟು ಪ್ರಶಾಂತವಾಗಿತ್ತು ಅಂದರೆ ಗಾಳಿ ಬೇರೆ ಸಿಕ್ಕಾಪಟ್ಟೆ ಗಾಳಿ, ತಣ್ಣಗಿತ್ತು. ಹಾಗೆ ಕೂತ್ಕೊಂಡು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಬಂದವರು ಕೂತ್ಕೊಂಡು ಊಟ ಎಲ್ಲ ಮಾಡ್ತಾರೆ ಅಂತ ಚೆನ್ನಾಗಿ ಮಾಡಿಟ್ಟಿದ್ದಾರೆ. ಬಿಸಿಲಲ್ಲಿ ಬಂದ್ರೂ ತಣ್ಣಗಿರುತ್ತೆ. ಆ ಥರ ನೆರಳು ಸೀಟೆಲ್ಲ ಹಾಕ್ಬಿಟ್ಟು ಇಲ್ಲ ದೇವ್ರನ್ನ ನೋಡಿ ನನಗೂ ಖುಷಿ ಆಯಿತು. ಈಗ ಎಲ್ಲರದು ಆಯಿತು. ನಮ್ಮಮ್ಮನೂ ಬಂದರು. ಮತ್ತು ಇಲ್ಲಿ ಯಾರೋ ವಯಸ್ಸಾದ ಅಜ್ಜಿ ತಾತ ಎಷ್ಟು ಅನ್ಯೋನ್ಯವಾಗಿದ್ರು ಗೊತ್ತಾ. ಪಾಪ್ಕಾರ್ನ್ ಮಾರ್ತಾಯಿದ್ರು. ತಗೊಳ್ಳೋಣ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ. ಒಂದು ಸೇರ್ ಬಂದು 20 ರೂಪೀಸ್ ಇತ್ತು. 40 ರೂಪೀಸ್ಗೆ ಪಾಪ್ಕಾರ್ನ್ ತೊಗೊಂಡ್ವಿ. ಬಟ್ ಮನೆಗೆ ಬಂದು ತಿಂದರೆ ಅಷ್ಟೊಂದೇನು ಟೇಸ್ಟ್ ಇರಲಿಲ್ಲ, ಸಪ್ಪೆ ಅನಿಸ್ತಾಯಿತ್ತು. ತಗೊಂಡು ಬರ್ತಾ ಹಂಗೆ ಗಾಡೀಲಿ ಪೆಟ್ರೋಲ್ ಇರಲಿಲ್ಲ. 100 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಮನೆಗೆ ಬಂದುಬಿಡೋಣ ಅಂತ ಬಂದ್ವಿ. ಮನೆಗೆ ಬರ್ತಾಯಿದ್ದೆ ಅಷ್ಟರಲ್ಲಿ ರೋಡಲ್ಲಿ ಚಪ್ಪಲಿ ಮಾರ್ತಾಯಿದ್ರು. ನನ್ನ ತಂಗಿ ಮಗಳಿಗೆ ಒಂದು ಜೊತೆ ಸ್ಲಿಪ್ಪರ್ ಕೊಡಿಸಿದೆ, ಫ್ಲಿಪ್ಸು. ಅದನ್ನು ನೋಡಿ ನನ್ನ ಮಗಳು ಯಾವಾಗಲೂ ಹಾಕ್ಕೊಂಡು ಓಡಾಡ್ತಾಯಿರೋಳು. ಬಟ್ ಅವಳಿಗೆ ಲೂಸ್ ಆಗ್ತಾಯಿತ್ತು. ಅದಕ್ಕೆ ಹುಡುಕ್ತಾನೆ ಇದೆ ನಾನು ಆ ಥರದ್ದೇ ಒಂದು ಜೊತೆ ಕೊಡ್ಸೋಣ ಇವಳಿಗೂ ಅಂತ. ಸೇಮ್ ಕಲರ್ ಇವಳಿಗೂ ಸಿಕ್ತು, ಬಟ್ ಸೈಜ್ ಸ್ವಲ್ಪ ಚಿಕ್ಕದು. ಇವನು ಯೋಕ್ಷಿಗೆ ನೋಡ್ಬೋದು, ಇವನು ಬ್ಲೂ ಕಲರು. ಹಿಯರ್ ಈಸ್ ಮೈ ಡಾಟರ್. ಇವಳಿಗೆ ರೆಡ್ ಕಲರ್ ಕೊಡಿಸ್ದೆ. ನನ್ನ ದೊಡ್ಡ ಮಗಳಿಗೂ ರೆಡ್ ಕಲರೇ ಕೊಡಿಸಿದ್ದು. ಅದಕ್ಕೆ ಇಬ್ರಿಗೂ ರೆಡ್ ಅಂತಲೇ ಇರಲಿ ಅಂತ ಇವಳಿಗೂ ರೆಡ್ ಕೊಡ್ಸಿದ್ದೀನಿ. ಇವಾಗ ಅವಳಿಗೂ ರೆಡ್ಡು, ಇವಳಿಗೂ ರೆಡ್ಡು. ಅವಳದು ಹ್ಯಾಪಿನೆಸ್ ನೋಡೋಕ್ಕೆ ಒಂಥರ ಕಣ್ಣು ಸಾಲ್ತಿರ್ಲಿಲ್ಲ. ಏನೋ ಅವಳಿಗೊಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಅಷ್ಟೇ. ಸ್ವಲ್ಪ ತಗೊಂಡ್ಲು, ಆಮೇಲೆ ಬಿಟ್ಲು ಅಷ್ಟೇ. ಸೂಪರ್ ಅಕ್ಷಿ ಇಲ್ಲ ನೋಡು, ಸೂಪರ್ ತೋರ್ಸು. ನನ್ನ ಮಗ ಅಂತೂ ಬಿಡದೆ ಚಪ್ಪಲಿ ಹಾಕ್ಕೊಂಡೇ ಓಡಾಡ್ಕೊಂಡಿದ್ದ. ಮನೇಲೆಲ್ಲ ಚಪ್ಪಲಿ ಹಾಕ್ಕೊಂಡು ಓಡಾಡ್ಕೊಂಡಿದ್ನು. ನಾನು ಇನ್ನೂ ಹೊಸ ಚಪ್ಪಲಿ ತಾನೇ, ಪರವಾಗಿಲ್ಲ ಬಿಡು, ಏನೂ ಆಗೋಲ್ಲ ಅಂತ ಸುಮ್ಮನೆ ಅದೇ ಏನೂ ಮಾತಾಡೋಕ್ಕೆ ಹೋಗಿಲ್ಲ. ಮತ್ತು ನನ್ನ ಹಿಂಗೆ ಮಕ್ಕಳೆಲ್ಲ ಕೂತ್ಕೊಂಡು ಆಟಾಡ್ತಾಯಿದ್ರು. ಒಳಗಡೆ ತುಂಬ ಶೆಕೆ ಆಗ್ತಾಯಿತ್ತು. ಮಗು ಗಾಳಿ ಅಂದ್ಬಿಟ್ಟು ನಾನು ಹೊರಗಡೆ ಬಂದು ಕೂತ್ಕೊಂಡು ನೇಚರಲ್ಲೇ ಕೂತ್ಕೊಳ್ಳೋಣ ಅಂತ ಹೊರಗಡೆ ಕೂತ್ಕೊಂಡಿದ್ದೆ. ಇಲ್ಲೇ ನನ್ನ ಮಕ್ಕಳು ನಾನು ಹೊರಗಡೆ ಇದ್ದೀನಿ ಅಂದ್ಬಿಟ್ಟು ಅವರು ಬಂದಿಲ್ಲ, ನನ್ನ ಮುಂದೆನೇ ಕೂತ್ಕೊಂಡು ಆಟಾಡ್ತಾಯಿದ್ರು. ನೋಡ್ಬೋದು ಬಾಂಡ್ಲಿ ಅಂದರೆ ಬಾಂಡ್ಲಿ ಆಗೋಯ್ತು ನನ್ನ ತಲೆ. ನನಗೆ ನನ್ನ ಮುಖ ನೋಡ್ಕೊಳಕ್ಕೆ ಒಂಥರ ಆಗುತ್ತೆ. ನನಗಿಂತ ಜಾಸ್ತಿ ನನ್ನ ದೊಡ್ಡ ತಂಗಿಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ನನ್ನನ್ನು ನೋಡಿದ್ರೆ. ಅವನ ಅಕ್ಕ ಯಾಕೆ ಹಿಂಗಾಯಿತು ನಿಂಗೆ ಅಂತ ಪಾಪ ಬೇಜಾರು ಮಾಡ್ಕೊತಾಳೆ. ಹೋಗ್ಲಿ ಬಿಡಮ್ಮ, ಗಾಳಿ ಎಲ್ಲ. ಏನು ಹುಯ್ ಯಾರದು? ಹಿಂಗೆ ಮಕ್ಕಳನ್ನ ಆಟ ಆಡಿಸ್ಕೊಂಡು ಕೂತ್ಕೊಂಡಿದ್ದೆ. ಅಷ್ಟರಲ್ಲಿ ನಮ್ಮಮ್ಮ ಮುದ್ದೆ ಮಾಡಿ ಇಕ್ಕಿದ ಬೇಳೆ ಸಾರು ಮತ್ತು ಸೀಗಡಿ ಹಾಕಿದ್ರಿ. ಅದಕ್ಕೆ ಒಣ ಸೀಗಡಿ ಅಂತ ಹೇಳ್ತಾರಲ್ಲ, ಯಪ್ಪ ಸಾಂಬಾರು ಉಂಟು ಹೆಂಗಿರುತ್ತೆ ಅಂದರೆ ಹಂಗಿರುತ್ತೆ.
ಅದು ಎಲ್ಲರಿಗೂ ಇಷ್ಟ ಆಗೋಲ್ಲ, ಬಟ್ ಇಷ್ಟ ಆಗೋರ್ಗಂತೂ ಫೇವ್ರೆಟ್ ಅಂದರೆ ಫೇವ್ರೆಟ್ ಆಗಿರುತ್ತೆ. ನನಗೂ ಹಸಿ ಮೀನಿಗಿಂತ ಈ ಒಣ ಸೀಗಡಿ ಮೀನೇ ಸಿಕ್ಕಾಪಟ್ಟೆ ಇಷ್ಟ. ನಾನು ಪ್ರಾನ್ಸ್ ಎಲ್ಲ ತಿನ್ನಲ್ಲ, ಬಟ್ ಡ್ರೈ ಪ್ರಾನ್ಸ್ ಆದರೆ ಸಕ್ಕತ್ತಾಗಿರುತ್ತೆ. ನಮ್ಮಮ್ಮ ಮಕ್ಕಳು ಮಲ್ಕೊಂಡಿದ್ರು, ಎಲ್ಲ ರೂಮ್ಗೆ ತೊಗೊಬಂದು ಕೊಟ್ಟಿದ್ರು. ಹಂಗೆ ಕೂತ್ಕೊಂಡು ನಮ್ಮ ಪುಣ್ಯನೂ ಇಲ್ಲೇ ಮಲ್ಕೊಂಡಿದ್ಲು, ಅವಳನ್ನೂ ಎಬ್ಬರಿಸ್ಕೊಂಡು ಇಬ್ಬರು ಬ್ಯಾಟಿಂಗ್ ಮಾಡ್ತಾ ಇದ್ದೀವಿ. ಏನು ಬೇಕು? ಸಾರು ಬೇಕು, ಗೊಜ್ಜು ಬೇಕಾ? ಮತ್ತು ಅನ್ನಕ್ಕೆ ಸ್ವಲ್ಪ ಕೈಗೊಜ್ಜು ಇಸ್ಕಿಟ್ಟಿದ್ರು ನಮ್ಮಮ್ಮ. ನನಗಂತೂ ಎಷ್ಟು ಫೇವ್ರೇಟ್ ಅಂದರೆ, ಊರಲ್ಲಿದ್ದಾಗ ನಮ್ಮ ಯಜಮಾನ್ರು ಚಿಲ್ಲಿ ತಿನ್ನಲ್ಲ ಅಂತ ನಾವು ಮಾಡ್ತಾನಿರಲಿಲ್ಲ. ಇಲ್ಲಿ ಬಂದಮೇಲೆ ನಮ್ಮಮ್ಮ ಒಂದು ಸರ್ತಿ ಇಸ್ಕೊಟ್ರು. ನನಗಂತೂ ಯಾವಾಗಲೂ ಗೊಜ್ಜು ತಿನ್ನೋಣ ಅನಿಸ್ತಾನೆ ಇರುತ್ತೆ. ಅದಕ್ಕೆ ಇರೋ ಸಾರಲ್ಲಿ ನನ್ನ ಮಗಳಿಗೆ ಸ್ವಲ್ಪ ಕಲಿಸ್ಕೊಟ್ಬಿಟ್ಟು ನಾನು ಈ ಗೊಜ್ಜನ್ನು ತಿನ್ನೋಣ ಅಂತ ಇದೀನಿ. ನಾನು ನೋಡ್ಬೋದು ನನ್ನ ಮಕ್ಕಳು ಮಲ್ಕೊಂಡಿದ್ರು. ನಾನು ತಿನ್ನೋ ಅಷ್ಟರಲ್ಲಿ ನನ್ನ ಮಗಳಿಗೆ ಅದು ಹಿಂಗೆ ಗೊತ್ತಾಗುತ್ತೆ, ನನ್ನ ಚಿಕ್ಕ ಮಗಳಿಗೆ ಪಟ್ಟಂತ ಎದ್ಬಿಡ್ತಾಳೆ. ಗೊಜ್ಜಂತೂ ಒಟ್ನಲ್ಲಿ ಚೆನ್ನಾಗಿ ತಿನ್ಕೊಂಡಿದ್ದೀನಿ. ಇಲ್ಲಿ ಊರಿಗೆ ಹೋದ್ಮೇಲೆ ನಾನೇ ಮಾಡ್ಕೊಂಡು ನಾನೇ ತಿನ್ನಬೇಕು, ಅದೊಂದೇ ವಿಪರ್ಯಾಸ. ಸಿಕ್ಕಾಪಟ್ಟೆ ಸೂಪರಾಗಿತ್ತು. ಕೈಗೊಜ್ಜೆಲ್ಲ ಯಾರಿಗಿಷ್ಟ ಅಂತ ಕಮೆಂಟ್ ಮಾಡಿ. ಮತ್ತು ಅದ್ರ ಟೇಸ್ಟ್ ಯಾರಿಗಿಷ್ಟ ಅಂತ ಹೇಳಿ. ಅದ್ರ ಮುಂದೆ ಅಂತೂ ಏನೇನೂ ಇಲ್ಲ ಅನಿಸ್ಬಿಡುತ್ತೆ ಒಂದೊಂದು ಸರ್ತಿ, ಅಷ್ಟು ಟೇಸ್ಟಿಯಾಗಿರುತ್ತೆ ಕೈಗೊಜ್ಜು. ನಮ್ಮಮ್ಮ ಹುಣ್ಸೆಹಣ್ಣು ಹಾಕಿಲ್ಲ, ನಂಗೆ ಅಷ್ಟೊಂದು ಹುಣ್ಸೆಹಣ್ಣು ಫ್ಲೇವರ್ ಇಷ್ಟ ಆಗೋಲ್ಲ ಅಂತ ಬರೀ ಟೊಮೆಟೊ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ನುಣ್ಣಗೆ ಕಿವುಚ್ಬಿಟ್ಟು ಮಾಡ್ಕೊಂಬಂದು ಕೊಟ್ಟಿದ್ರು. ನಾನು ಹೇಳಿಲ್ವಾ ಊಟ ಆಗೋಷ್ಟರಲ್ಲಿ ನನ್ನ ಮಕ್ಳು ಇದ್ದೇ ಬಿಟ್ರು ಅಂತ. ಹಿಂಗೆ ಮನೆ ಉಯ್ಯಾಲೆ ಕಟ್ಸಿದ್ವಲ್ಲ, ಹಿಂಗೆ ನನ್ನ ಮಗನ ಅದರಲ್ಲಿ ಕೂರಿಸಿ ಇನ್ನು 3 ಜನ ಮಕ್ಕಳು ಈ ಕಡೆ ಇದ್ದರು. ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡಿಲ್ಲ ನಾನು, ಯಾಕಂದರೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡಿದರೆ ಲಾಂಗ್ ಆಗಿಬಿಡುತ್ತೆ ಅಂತ. ನಿಮಗೂ ಬೋರ್ ಆಗಬಾರ್ದಲ್ವ ನೋಡೋದಕ್ಕೆ, ಅದಕ್ಕೋಸ್ಕರ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಸ್ಟೇ ಟ್ಯೂನ್, ಬಾಯ್ ಬಾಯ್.